ಕಳ್ಳಂಬೆಳ್ಳ 7 ಕೋಟಿ ಮೈಲಾರ ಲಿಂಗೇಶ್ವರ ಸ್ವಾಮಿಯವರ ನೂತನ ಅದ್ಧೂರಿ ಜಾತ್ರಾ ಮಹೋತ್ಸವವು ಏಪ್ರಿಲ್ 19 ರಿಂದ 21ರವರೆಗೆ ಕಳ್ಳಂಬೆಳ್ಳ ಗ್ರಾಮದಲ್ಲಿ ಭಕ್ತಿಭಾವದಿಂದ ನಡೆಯಲಿದೆ. 3 ದಿನಗಳ ಕಾಲ ನಡೆಯುವ ಈ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಏಪ್ರಿಲ್ 19ರಂದು ಭಾನುವಾರ ಗಂಗಾ ಪೂಜೆ ಮತ್ತು ನವಗ್ರಹ ಪೂಜೆ ನೆರವೇರಲಿದೆ. ಏಪ್ರಿಲ್ 20ರಂದು ಸೋಮವಾರ ವಿಶೇಷ ಪೂಜೆ, ಕಳಶ ಸ್ಥಾಪನೆ, ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿತರಣೆ ನಡೆಯಲಿದೆ. ಏಪ್ರಿಲ್ 21ರಂದು ಮಂಗಳವಾರ ಹೋಮ ಹಾಗೂ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿತರಣೆ ನಡೆಯಲಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ. ದೇವಸ್ಥಾನದ ವತಿಯಿಂದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು, ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮದ ಮುಖಂಡರು ಹಾಗೂ ಸಮಿತಿಯವರು ಎಲ್ಲ ಭಕ್ತಾದಿಗಳನ್ನು ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆಯುವಂತೆ ವಿನಂತಿಸಿಕೊಂಡಿದ್ದಾರೆ. ಅಕ್ಕಪಕ್ಕದ ಗ್ರಾಮಸ್ಥರು, ಗೌಡರು ಎಲ್ಲ ಪ್ರತಿಯೊಂದು ಒಳ್ಳೆಯವರು ಕರೆದು ದೇವಸ್ಥಾನವನ್ನು ಒಳ್ಳೆ ಜೀರ್ಣೋದ್ಧಾರ ಮಾಡಬೇಕು ಅಂತಂದು ಎಲ್ಲ ಕರೆದು ಕೇಳ್ತಾ ಇದ್ದೀವಿ. ಜಾತ್ರೆಯ ಪ್ರಯತ್ನ ಏನಂದ್ರೆ, ಭಾನುವಾರ ದಿವಸ ಊರಿನಲ್ಲಿ ಮೆರವಣಿಗೆ ದೇವರನ್ನು ಕರೆದುಕೊಂಡು ಬಂದು ಕನ್ನೇರಮ್ಮನ ದೇವಸ್ಥಾನದಲ್ಲಿ ಗಂಗಸ್ನಾನವನ್ನು ಮಾಡಿ, ಇದೇ ತೋಟದಲ್ಲಿರುವ ಮೈಲಾರಲಿಂಗ ಸ್ವಾಮಿ ನೆರೆದೇವರ ಹತ್ರ ಕುಂಡ್ರಿಸಿ ಅವತ್ತು ರಾತ್ರಿ ಪೂಜೆ ಪುನಸ್ಕಾರ ಮಾಡಿ, ಅನಂತರ ವಿಗ್ರಹ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಬೆಳಗ್ಗೆ ಹೋಮ ಮಾಡಿ, ಅನಂತರ ಮಂಗಳವಾರ ದೋಣಿ ಸೇವೆ, ಬರವರ ಕಾಳಗ ಮಾಡುತ್ತೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಬರಬೇಕು. 3 ದಿನನೂ ಪ್ರಸೋದ ವಿನಿಯೋಗ ಇರುತ್ತೆ. ಸಾಕಷ್ಟು ಜನ ಬಂದು ಈ ಸೇವೆಯನ್ನು ಮಾಡಿ ದೇವರ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಬೇಕಂತ ಎಲ್ಲರೂ ದಯವಿಟ್ಟು ಕೇಳ್ಕೊಂತಾ ಇದ್ದೀವಿ. ಕಳ್ಳಂಬೆಳ್ಳ ಗ್ರಾಮ. ನಾನು ಆರ್ ಪ್ರಶಾಂತ್ ಕುಮಾರ್ ಅಂತ. ನಾವು ದಿನಾಂಕ 19 ರಿಂದ 21ನೇ ತಾರೀಕು 3 ದಿನಗಳ ಕಾಲ ನಮ್ಮ ಕಳ್ಳಂಬೆಳ್ಳ ಗ್ರಾಮದ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಇಟ್ಕೊಂಡಿದ್ದೀವಿ. ಭಕ್ತಾದಿಗಳು, ಅಕ್ಕಪಕ್ಕ ಗ್ರಾಮದವರು ಎಲ್ಲರೂ ಬಂದು ಸ್ವಾಮಿ ಪಾತ್ರರಾಗಬೇಕು. ಮತ್ತು 3 ದಿನದ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಸಾದ ವಿನಿಯೋಗ ಇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಭಕ್ತಾದಿಗಳು ಮೈಲಾರ ಲಿಂಗೇಶ್ವರ ಸ್ವಾಮಿಗೆ ಹೋಗಕ್ಕೆ ಆಗಲ್ಲ ಅಲ್ಲಿ. ಆದ್ರಿಂದ ನಾವು ಇಲ್ಲಿ ನಮ್ಮೂರಲ್ಲಿ ಅಂದ್ರೆ ಕಳ್ಳಂಬೆಳ್ಳ ಗ್ರಾಮದಲ್ಲಿ ಆ ಸ್ವಾಮಿನ ಇಲ್ಲೇ ನೆಲೆಸಿರ್ತಕ್ಕಂಥ ಸ್ವಾಮಿನ ಇಲ್ಲೇ ಗುರುವಿಂದ ಕರೆಸಿ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರ ಮಾಡೋದ್ರಿಂದ ಸಕಲ ಭಕ್ತಾದಿಗಳು ಇಲ್ಲಿ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.